ತಡ್ರಿ ಸಮಾಧಾನ. ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಯಾವ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೀನಿ, ಆ ಪ್ರಾಡಕ್ಟ್ ಯಾವ ಕಂಟ್ರಿಗೆ ಹೋಗ್ತೈತಿ, ಯಾವ ರೀಜನಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಆಗತೈತಿ, ಇದನ್ನ ಚೆಕ್ ಮಾಡ್ಲಾರ್ದ ನೀವು ಮಾರ್ಕೆಟ್ನಾಗ ಇಳಿದ್ರಿ ಅಂತಂದ್ರೆ ಭಾಳ ತ್ರಾಸ ಆಗ್ತೈತಿ. ಸೊ ಅದನ್ನ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂತಂದ್ರೆ ಹೆಂಗ್ ಚೆಕ್ ಮಾಡ್ಬೇಕು ನಾ ತೋರಿಸ್ತೀನಿ ಬರ್ರಿ. ಬಹಳಷ್ಟು ವೆಬ್ಸೈಟ್ಸ್ ಅದಾವು, ನಾನು ನಿಮ್ಗೆ 1 by 1 ಎಲ್ಲಾನು ತೋರಿಸ್ಕೊಂತ ಇರ್ತೀನಿ. ಬಟ್ ಟುಡೇ ಲೆಟ್ಸ್ ಚೆಕ್ ದಿಸ್. ಗೂಗಲ್ನಾಗ ನೀವು ರಿಸೋರ್ಸ್ ಟ್ರೇಡ್ .earth ಅಂತೇಳಿ ಕ್ಲಿಕ್ ಮಾಡ್ತೀರಿ. ಓಕೆ, ಸೊ ರಿಸರ್ಚ್ ಟ್ರೇಡ್ .earth ಇದೇನು ವೆಬ್ಸೈಟ್ ಐತಲ್ಲ, ಅಬೌಟ್ ಅಸ್ ಒಳಗೆ ಹೋಗಿ ನೀವು ಇದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ರಿ. ಓಕೆ, ಸೊ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಸ್ ಡೇಟಾ. ಓಕೆ, ಸೊ ಎಕ್ಸ್ಪೋರ್ಟರ್ ಕಂಟ್ರಿ ಯಾವ್ದೈತಿ, ದಿಸ್ ಇಸ್ ಇಂಡಿಯಾ. ಓಕೆ, ಆಲ್ ಕಂಟ್ರೀಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲ ಕಂಟ್ರಿ ಸೆಲೆಕ್ಟ್ ಮಾಡೋದಿತ್ತು, ಎಲ್ಲ ಕಂಟ್ರಿ ಸೆಲೆಕ್ಟ್ ಮಾಡ್ರಿ. ಬಟ್ ನೋ ಒನ್ ಡಸ್ ದಟ್, ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಪರ್ಟಿಕ್ಯುಲರ್ ರೀಜನ್ ಆದ್ರೆ ಅಟ್ಲೀಸ್ಟ್ ನೀವು ಕನ್ಸಿಡರ್ ಮಾಡ್ರಿ. ಸಪೋಸ್ ನಾವು EU ರೀಜನ್ ಒಳಗೆ ನಮ್ಮ ಮೊನ್ನೆ ಟ್ರೇಡ್ ಡೀಲ್ ಆದ್ಮೇಲೆ ಭಾಳಷ್ಟು ನಾವು ಕನ್ಸಿಡರ್ ಮಾಡಕತ್ತೀವಿ. ಸೊ ಲೆಟ್ ಅಸ್ ಸೆಲೆಕ್ಟ್ ಯುರೋಪ್. ಅದ್ರೊಳಗೆ ನಿಮಗೆ ಆಲ್ ಕಮೋಡಿಟೀಸ್ ಬೇಕಾಗಿದ್ರೆ ಆಲ್ ಕಮೋಡಿಟೀಸ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ನಾವೀಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ತೊಗೊಂಡ್ವಿ ಅಂತಂದ್ರೆ, ಸೊ ಲೇಟೆಸ್ಟ್ ಅಂತಂದ್ರೆ ಇದು 2022 ಇಯರ್ ಮಟ್ಟ ಅಷ್ಟೇ ತೋರಿಸ್ತಾರೆ ಇವರು. ಸೊ ನಿಮಗೆ ಟ್ರೆಂಡ್ ಯಾವ ಥರ ಐತಿ ಅದನ್ನ ನೋಡಿದಿತ್ತು ಅಂತಂದ್ರೆ 2000ದಿಂದ 2022 ಮಟ್ಟ ಏನೇನು ಆಗತ್ತೈತಿ ಎಲ್ಲ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಇಂಡಿಯಾದಿಂದ ಯುರೋಪಿಯನ್ ರೀಜನಿಗೆ ಇಷ್ಟೊಂದು ಕಂಟ್ರೀಸಿಗೆ ಏನೇನು ಟ್ರೇಡ್ ಆಗತೈತಿ, ಎಷ್ಟು ಕ್ವಾಂಟಿಟಿ ಒಳಗೆ ಆಗತೈತಿ ಅದನ್ನು ನಾವು ಇಲ್ಲೇ ನೋಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾವು UK ಕನ್ಸಿಡರ್ ಮಾಡಿದ್ವಿ. UK ಅಂತಂದ್ರೆ $756 million ಅಷ್ಟು ಟ್ರೇಡ್ ಆಗತೈತಿ ಯುನೈಟೆಡ್ ಕಿಂಗ್ಡಮ್ಗೆ ಫ್ರಾಮ್ ಇಂಡಿಯಾ, ದಟ್ ಟು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಷ್ಟೇ. ಓಕೆ, ನೆದರ್ಲ್ಯಾಂಡ್ಸಿಗೆ $781 million, ಡೆನ್ಮಾರ್ಕ್ $82 million, ಜರ್ಮನಿ $975. ಈ ಥರ ನಿಮಗೊಂದಿಲ್ಲೇ ನಂಬರ್ ಸಿಗ್ತೈತಿ. ಇಲ್ಲೇ ಕೆಳಗೆ ನೀವು ಟ್ರೇಡ್ ಫ್ಲೋಸ್ ಯಾವ ಥರ ಫ್ಲೋ ಆಗತೈತಿ ಅದನ್ನು ನೀವು ನೋಡ್ಬೋದು. ಎಲ್ಲ ಕಂಟ್ರೀಸಿಗೆ ಇಲ್ಲೇ ಇಂಡಿಯಾ ಟು ಜರ್ಮನಿ, ಇಂಡಿಯಾ ಟು ನೆದರ್ಲ್ಯಾಂಡ್ಸ್, ಇಂಡಿಯಾ ಟು ಯುನೈಟೆಡ್ ಕಿಂಗ್ಡಮ್, ಇಂಡಿಯಾ ಟು ಇಟ್ಲಿ, ಇಂಡಿಯಾ ಟು ರಷ್ಯನ್ ಫೆಡರೇಷನ್. ಸೊ ಫಾಸ್ಟೆಸ್ಟ್ ಗ್ರೋಯಿಂಗ್ ಯಾವ್ಯಾವುದಾವು, ಇಂಡಿಯಾ ಟು ನಾರ್ವೆ, ಐರ್ಲ್ಯಾಂಡ್, ಲಿಥುವೇನಿಯಾ, ಓಕೆ, ಡೆನ್ಮಾರ್ಕ್, ಚೆಕ್ ರಿಪಬ್ಲಿಕ್, ಇವೆಲ್ಲ ಫಾಸ್ಟೆಸ್ಟ್ ಗ್ರೋಯಿಂಗ್ ಅದಾವು. ಡಿಕ್ಲೈನಿಂಗ್ ಯಾವ್ಯಾವುದಾವು, ಯುಕ್ರೇನ್, ಆಸ್ಟ್ರೇಲಿಯಾ, ಫ್ರಾನ್ಸ್, ಬೆಲ್ಜಿಯಂ, ಸ್ವೀಡನ್. ಸೊ ಡಿಕ್ಲೈನಿಂಗ್ ಯಾವ್ದಾವು ಅಲ್ಲಿ ನೀವು ಟಾರ್ಗೆಟ್ ಕಡಿಮೆ ಮಾಡ್ಬೋದು, ಪ್ರಯಾರಿಟಿ ನೀವು ಈ ಕಂಟ್ರೀಸಿಗೆ ಕೊಡ್ಬೋದು. ವೈ, ಬಿಕಾಸ್ ಇಲ್ಲೇ ಜಾಸ್ತಿ ಗ್ರೋ ಆಗತೈತಿ. ಫಾರ್ ಎಕ್ಸಾಂಪಲ್ ನಾವೀಗ ಇಂಡಿಯಾ ಟು ನಾರ್ವೆ ಚೆಕ್ ಮಾಡಿದ್ವಿ ಅಂತಂದ್ರೆ, ಇಂಡಿಯಾ ಟು ನಾರ್ವೆ 34% ಇನ್ಕ್ರೀಸ್ ಆಗತೈತಿ. ಕಮೋಡಿಟೀಸ್ ಯಾವ್ಯಾವುದಾವು, ಹಾರ್ಟಿಕಲ್ಚರ್ ಪ್ರಾಡಕ್ಟ್, ಶುಗರ್, ಆಯಿಲ್ ಸೀಡ್ಸ್, ಸ್ಟಿಮ್ಯುಲೆಂಟ್ಸ್, ಟೊಬ್ಯಾಕೋ, ಸ್ಪೈಸಸ್, ಫಿಶ್ ಆ್ಯಂಡ್ ಅಕ್ವೆಟಿಕ್ ರಿಸೋರ್ಸಸ್ ಇವೆಲ್ಲ ಜಾಸ್ತಿ ಅದಾವು. ಫಾಸ್ಟೆಸ್ಟ್ ಗ್ರೋಯಿಂಗ್ ಅದ್ರೊಳಗೆ ಹಾರ್ಟಿಕಲ್ಚರ್ ಜಾಸ್ತಿ ಐತಿ, ಶುಗರ್ ಐತಿ, ಆಯಿಲ್ ಸೀಡ್ಸ್, ಫಿಶ್ ಆ್ಯಂಡ್ ಅಕ್ವೆಟಿಕ್. ಫಾಸ್ಟೆಸ್ಟ್ ಡಿಕ್ಲೈನಿಂಗ್ ರಬ್ಬರ್ ಆ್ಯಂಡ್ ಗಮ್ಸ್ ಕಡಿಮೆ ಆಗತ್ತವು, ಸೀರಿಯಲ್ಸ್ ಕಡಿಮೆ ಆಗತ್ತವು. ಓಕೆ, ಎಕ್ಸ್ಪೋರ್ಟರ್ಸ್ ನಾವು ಕನ್ಸಿಡರ್ ಮಾಡಿದ್ದು ಇಂಡಿಯಾ, ಸೊ ಇಂಪೋರ್ಟರ್ಸ್ ಇಸ್ ನಾರ್ವೆ. ಫುಟ್ ಪ್ರಿಂಟ್ಸ್ ಡೀಟೇಲ್ಸ್ ಏನು ಜಾಸ್ತಿ ಅಷ್ಟು ನೆಸಸರಿ ಇಲ್ಲ. ಬಟ್ ಟ್ರೇಡ್ ಫ್ಲೋಸ್ ಯಾವ ಥರ ಆಗತೈತಿ, ಕಮೋಡಿಟೀಸ್ ಯಾವ್ದಾವು, ಇದೇ ಐಡಿಯಾ ನಿಮಗಿಲ್ಲೇ ಬರಬಹುದು. ಸೊ ಈ ಥರ ನಾನು ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಂತ ಇರ್ತೀನಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಬಗ್ಗೆ. ಯಾವ ಕಂಟ್ರಿ ಒಳಗೆ ಏನು ನಡೆದೈತಿ, ಯಾವ ಕಂಟ್ರಿಗೆ ನೀವು ಟಾರ್ಗೆಟ್ ಮಾಡಬೇಕು ಇಮಿಡಿಯೇಟ್ಲಿ. ಆಲ್ ಅಬೌಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಓನ್ಲಿ ಬಿಕಾಸ್ ವಿ ವಾಂಟ್ ಟು ಟೇಕ್ ಕರ್ನಾಟಕ ಟು ದ ವರ್ಲ್ಡ್. ಸೊ ಯಾರು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕನ್ನತ್ರ ಅವ್ರಿಗೆ ಶೇರ್ ಮಾಡ್ರಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಫಾಲೋ. ಥ್ಯಾಂಕ್ ಯು.